ನಮಸ್ಕಾರ. ವ್ಯಾಪಾರ ಮಾಡೋಕೆ ಅಂತ ಬಂದ ಒಂದು ಕಂಪನಿ ನೋಡ್ತಿದ್ದಂತೆ ಇಡೀ ಭಾರತೀಯ ಉಪಖಂಡಕ್ಕೆ ಆಡಳಿತಗಾರರಾಗ್ಬಿಟ್ರು. ಇದು ಹೇಗ್ ಸಾಧ್ಯವಾಯಿತು? ಕೇವಲ ಲಾಭ ಗಳಿಸಲು ಬಂದ ವ್ಯಾಪಾರಿಗಳು ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬದಲಾದ ಈ ರೋಚಕ ಕಥೆಯನ್ನ ಬನ್ನಿ ಇವತ್ತು ಒಟ್ಟಿಗೆ ಬಿಡಿಸಿ ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ನಮ್ಮ ಮುಂದಿರುವ ಮೂಲ ಪ್ರಶ್ನೆ ತುಂಬಾನೇ ಸರಳವಾದದ್ದು, ಆದರೆ ಅಷ್ಟೇ ಸಂಕೀರ್ಣವಾದದ್ದು ಕೂಡ. ಕೇವಲ ವ್ಯಾಪಾರ ಮಾಡ್ತಿದ್ದ ಒಂದು ಕಂಪನಿ ಇಡೀ ದೇಶವನ್ನೇ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ನಿಜಕ್ಕೂ ಹೇಗೆ ಸಾಧ್ಯವಾಯಿತು? ಈ ಅದ್ಭುತ ಕಥೆಯನ್ನ ಈಗ ಶುರು ಮಾಡೋಣ. ಈ ಇಡೀ ಕಥೆ ಶುರುವಾಗೋದೇ ಭಾರತದ ಮಸಾಲೆ ಪದಾರ್ಥಗಳಿಂದ. ಕರಿಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಇವುಗಳಿಗೆ ಯುರೋಪ್ನಲ್ಲಿ ಅಕ್ಷರಶಃ ಚಿನ್ನದ ಬೆಲೆಯಿತ್ತು. ಈ ಮಸಾಲೆಗಳ ವ್ಯಾಪಾರದಲ್ಲಿದ್ದ ಅಪಾರ ಲಾಭವೇ ಯುರೋಪಿಯನ್ನರನ್ನು ಸಾವಿರಾರು ಮೈಲಿ ದೂರದ ಭಾರತದ ಕಡೆಗೆ ಸೆಳೆದಿದ್ದು. ಆಗಿನ ಕಾಲದಲ್ಲಿ ಯುರೋಪ್ ಮತ್ತು ಏಷ್ಯಾದ ನಡುವಿನ ಎಲ್ಲ ವ್ಯಾಪಾರ ಒಂದೇ ಒಂದು ಗೇಟ್ವೇ ಮೂಲಕ ನಡೀತಿತ್ತು. ಅದುವೇ ಕಾನ್ಸ್ಟಾಂಟಿನೋಪಲ್. ಅರಬ್ ವ್ಯಾಪಾರಿಗಳು ಏಷ್ಯಾದಿಂದ ಸರಕುಗಳನ್ನು ಇಲ್ಲಿಗೆ ತರುತ್ತಿದ್ರು. ಇಟಾಲಿಯನ್ ವ್ಯಾಪಾರಿಗಳು ಅದನ್ನ ಖರೀದಿಸಿ ಇಡೀ ಯುರೋಪ್ಗೆ ಮಾರಿ ಸಿಕ್ಕಾಪಟ್ಟೆ ಲಾಭ ಗಳಿಸ್ತಿದ್ರು. ಅಂದ್ರೆ ಇವರಿಬ್ಬರೂ ಸೇರ್ಕೊಂಡು ಈ ವ್ಯಾಪಾರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ರು. ಆದರೆ ನೋಡಿ, 1453ರಲ್ಲಿ ಒಂದು ದೊಡ್ಡ ತಿರುವು ಬಂತು. ಒಟ್ಟೋಮೆನ್ ತುರ್ಕರು ಬಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನೇ ವಶಪಡಿಸಿಕೊಂಡ್ರು. ಇದರಿಂದ ಹಳೆಯ ವ್ಯಾಪಾರ ಮಾರ್ಗ ಸಂಪೂರ್ಣವಾಗಿ ಅವರ ಹಿಡಿತಕ್ಕೆ ಬಂತು. ಅವರು ವಿಧಿಸಿದ ಸಿಕ್ಕಾಪಟ್ಟೆ ತೆರಿಗೆಗಳಿಂದಾಗಿ ವ್ಯಾಪಾರ ಮಾಡೋದೇ ಕಷ್ಟವಾಯಿತು. ಯುರೋಪ್ಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು. ಈಗ ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕೇ ಬೇಕಿತ್ತು. ಇಟಾಲಿಯನ್ ವ್ಯಾಪಾರಿಗಳ ಈ ಹಿಡಿತವನ್ನು ಮುರಿಯಲು ಪೋರ್ಚುಗಲ್ ಮತ್ತು ಸ್ಪೇನ್ನಂಥ ದೇಶಗಳು ಭಾರತಕ್ಕೆ ನೇರವಾಗಿ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ತಮ್ಮ ನಾವಿಕರನ್ನ ಪ್ರೋತ್ಸಾಹಿಸಿದ್ವು. ಇದು ಒಂದು ಹೊಸ ಸ್ಪರ್ಧೆಯ ಯುಗಕ್ಕೆ ನಾಂದಿ ಹಾಡಿತು. ಕೊನೆಗೂ 1498ರಲ್ಲಿ ಆ ದೊಡ್ಡ ಬ್ರೇಕ್ಥ್ರೂ ಸಿಕ್ಕೇ ಬಿಡ್ತು. ವಾಸ್ಕೋ ದ ಗಾಮಾ, ಪೋರ್ಚುಗಲ್ನ ನಾವಿಕ, ಆಫ್ರಿಕಾವನ್ನು ಸುತ್ತುವರಿದು ನೇರವಾಗಿ ಭಾರತದ ಕಲ್ಲಿಕೋಟೆಗೆ ಬಂದು ತಲುಪಿದ. ಇದು ಹಳೇ ವ್ಯಾಪಾರ ಮಾರ್ಗಗಳನ್ನು ಬೈಪಾಸ್ ಮಾಡಿ ನೇರ ಸಂಪರ್ಕ ಸ್ಥಾಪಿಸಿದ ಒಂದು ಐತಿಹಾಸಿಕ ಕ್ಷಣವಾಗಿತ್ತು. ಪೋರ್ಚುಗೀಸರು ದಾರಿ ತೋರಿಸಿದ್ದೇ ತಡ ಅವರ ಹಿಂದನೆ ಉಳಿದ ಯುರೋಪಿಯನ್ ಶಕ್ತಿಗಳು ಭಾರತಕ್ಕೆ ಲಗ್ಗೆ ಇಟ್ಟವು. ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ಎಲ್ಲರೂ ತಮ್ಮದೇ ಕಂಪನಿಗಳನ್ನು ಸ್ಥಾಪಿಸಿ ಭಾರತಕ್ಕೆ ಬಂದರು. ಇದ್ದಕ್ಕಿದ್ದಂತೆ ಭಾರತೀಯ ಮಾರುಕಟ್ಟೆ ಒಂದು ದೊಡ್ಡ ಸ್ಪರ್ಧೆಯ ಅಖಾಡವಾಗಿ ಬದಲಾಯಿತು. ಎಲ್ಲರಿಗೂ ಬೇಕಾಗಿದ್ದು ಅದೇ ಅಮೂಲ್ಯವಾದ ಸಂಪನ್ಮೂಲಗಳು. ನೋಡಿ, ಆರಂಭದಲ್ಲಿ ಅವರ ಗುರಿ ವ್ಯಾಪಾರ ಅಷ್ಟೇ ಆಗಿತ್ತು. ಆದರೆ ಅವರ ಸ್ಟ್ರಾಟಜಿ ಹಂತ ಹಂತವಾಗಿ ಬದಲಾಗ್ತಾ ಹೋಯಿತು. ಮೊದಲು ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸಿದರು, ಆಮೇಲೆ ಅವುಗಳ ರಕ್ಷಣೆಗೆ ಅಂತ ಕೋಟೆಗಳನ್ನ ಕಟ್ಟಿದ್ರು. ನಂತರ ಸ್ಥಳೀಯ ರಾಜರ ಜಗಳಗಳಲ್ಲಿ ತಲೆಹಾಕಲು ಶುರು ಮಾಡಿದ್ರು. ತಮ್ಮ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ಒಬ್ಬೊಬ್ಬರಾಗಿ ಆಟದಿಂದ ಹೊರಹಾಕಿದ್ರು. ಕೊನೆಗೆ ನೇರವಾಗಿ ಪ್ರದೇಶಗಳನ್ನೇ ವಶಪಡಿಸಿಕೊಳ್ಳಲು ಆರಂಭಿಸಿದ್ರು. ಇದು ವ್ಯಾಪಾರದಿಂದ ಆಳ್ವಿಕೆಯ ಕಡೆಗಿನ ಒಂದು ವ್ಯವಸ್ಥಿತ ಪಯಣ. 18ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ಪೋರ್ಚುಗೇಸರು ಮತ್ತು ಡಚ್ಚರು ಈ ರೇಸ್ನಿಂದ ಬಹುತೇಕ ಹೊರಬಿದ್ದಿದ್ರು. ಈಗ ಫೈನಲ್ ರೌಂಡ್ ಶುರುವಾಗಿತ್ತು. ಇಡೀ ಆಟದಲ್ಲಿ ಉಳಿದಿದ್ದೇ ಇಬ್ರು ದೊಡ್ಡ ಆಟಗಾರರು, ಇಂಗ್ಲಿಷರು ಮತ್ತು ಫ್ರೆಂಚರು. ದಕ್ಷಿಣ ಭಾರತದ ಮಾರುಕಟ್ಟೆ ಮೇಲೆ ಹಿಡಿತ ಸಾಧಿಸಲು ಇವರಿಬ್ಬರ ನಡುವೆ ಒಂದು ದೊಡ್ಡ ಯುದ್ಧವೇ ಶುರುವಾಯಿತು. ಈ ಎರಡು ಕಂಪನಿಗಳ ನಡುವೆ ಒಂದು ಮೂಲಭೂತ ವ್ಯತ್ಯಾಸ ಇತ್ತು. ಒಂದು ಕಡೆ ಇಂಗ್ಲಿಷ್ ಕಂಪನಿಯ ಫೋಕಸ್ ಪಕ್ಕಾ ಬಿಸ್ನೆಸ್ ಮೇಲಿತ್ತು. ಇನ್ನೊಂದು ಕಡೆ ಫ್ರೆಂಚ್ ಕಂಪನಿ, ಅದರಲ್ಲೂ ಗವರ್ನರ್ ಡೂಪ್ಲೆಕ್ಸ್ನ ನಾಯಕತ್ವದಲ್ಲಿ, ಕೇವಲ ವ್ಯಾಪಾರ ಅಷ್ಟೇ ಅಲ್ಲ, ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುವ ಕನಸು ಕಾಣುತ್ತಿತ್ತು. ಈ ವಿಭಿನ್ನ ಗುರಿಗಳೇ ಅವರಿಬ್ಬರ ಸಂಘರ್ಷಕ್ಕೆ ಮುಖ್ಯ ಕಾರಣವಾಯಿತು. ಇವರಿಬ್ಬರ ನಡುವಿನ ನಿರ್ಣಾಯಕ ಘಟ್ಟ ಅಂದ್ರ ಕರ್ನಾಟಿಕ್ ಯುದ್ಧಗಳು. ಈ ಯುದ್ಧಗಳ ಸರಣಿಯಲ್ಲಿ ವಿಶೇಷವಾಗಿ 1760ರ ವಾಂಡಿವಾಶ್ ಕದನದಲ್ಲಿ ಇಂಗ್ಲಿಷರು ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸಿದರು. 1763ರ ಪ್ಯಾರಿಸ್ ಒಪ್ಪಂದದ ನಂತರ ಭಾರತದಲ್ಲಿ ಫ್ರೆಂಚರ ಶಕ್ತಿ ಬಹುತೇಕ ಮುಗಿದೇ ಹೋಯಿತು. ಈಗ ಇಂಗ್ಲಿಷ್ ಕಂಪನಿಗೆ ಯುರೋಪ್ ಕಡೆಯಿಂದ ಯಾರೂ ಎದುರಾಳಿಗಳೇ ಇರಲಿಲ್ಲ. ತಮ್ಮ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ಪಕ್ಕಕ್ಕೆ ಸರಿಸಿದ ಮೇಲೆ ಇಂಗ್ಲಿಷ್ ಕಂಪನಿಯ ಕಣ್ಣು ಬಿದ್ದಿದ್ದು ಭಾರತದ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿದ್ದ ಬಂಗಾಳದ ಮೇಲೆ. ಇಲ್ಲಿಂದ ಶುರುವಾಗಿದ್ದು ಕೇವಲ ಬಿಸ್ನೆಸ್ ಡೀಲ್ ಅಲ್ಲ, ಇದನ್ನ ನಾವು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಹಾಸ್ಟೈಲ್ ಟೇಕೋವರ್. ಬಂಗಾಳದ ನವಾಬ ಮತ್ತು ಕಂಪನಿಯ ನಡುವಿನ ಜಗಳದ ಮೂಲ ಕಾರಣ ಈ ದಸ್ತಕಗಳು. ಅಂದ್ರೇನ್ ಗೊತ್ತಾ? ಇವು ಟ್ಯಾಕ್ಸ್ ಕಟ್ಟದೆ ವ್ಯಾಪಾರ ಮಾಡೋಕೆ ಕೊಟ್ಟಿದ್ದ ಲೈಸೆನ್ಸ್. ಆದ್ರೆ ಕಂಪನಿಯ ಅಧಿಕಾರಿಗಳು ಇದನ್ನ ತಮ್ಮ ಸ್ವಂತ ವ್ಯಾಪಾರಕ್ಕೆ ದುರುಪಯೋಗ ಮಾಡಿಕೊಂಡು ನವಾಬನ ಖಜಾನೆಗೆ ದೊಡ್ಡ ನಷ್ಟ ಉಂಟುಮಾಡ್ತಿದ್ರು. ಇದು ಒಂದು ರೀತಿ ಅಧಿಕೃತವಾಗೇ ನಡೀತಿದ್ದ ಭ್ರಷ್ಟಾಚಾರ.
1757ರ ಪ್ಲಾಸಿ ಕದನ ಇದೆಯಲ್ಲ, ಅದು ಯುದ್ಧಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಪಿತೂರಿ. ರಾಬರ್ಟ್ ಕ್ಲೈವ್ನ ಮಾಸ್ಟರ್ ಪ್ಲಾನ್ ಇದು. ಅವನು ನವಾಬ್ ಸಿರಾಜುದ್ದೌಲನ ಸೇನಾಪತಿ ಮೀರ್ ಜಾಫರ್ಗೆ ಲಂಚ ಕೊಟ್ಟು ಯುದ್ಧದ ಸಮಯದಲ್ಲಿ ಅವನ ಸೈನ್ಯ ಸುಮ್ಮನೆ ನಿಲ್ಲುವಂತೆ ಮಾಡ್ದ. ಇದು ಸೈನ್ಯದ ಬಲದಿಂದ ಗೆದ್ದ ಯುದ್ಧವಲ್ಲ, ಬದಲಿಗೆ ವಂಚನೆ ಮತ್ತು ಪಿತೂರಿಯಿಂದ ಗೆದ್ದ ಯುದ್ಧ. ಈ ಟೇಕ್ ಓವರ್ನ ನಿಜವಾದ ಉದ್ದೇಶ ಏನು ಅನ್ನೋದು ಇಲ್ಲೇ ಸ್ಪಷ್ಟವಾಗತ್ತೆ. ಯುದ್ಧ ಮುಗಿದ ನಂತರ ಹೊಸ ನವಾಬನಾದ ಮೀರ್ ಜಾಫರ್ ಕಂಪನಿಗೆ ಬರೋಬ್ಬರಿ 17.7 ಕೋಟಿ ರೂಪಾಯಿಗಳನ್ನ ಯುದ್ಧ ಪರಿಹಾರ ಅಂತ ಕೊಡಬೇಕಾಗ್ಬಂತು. ಅಬ್ಬಾ, ಈ ಒಂದು ನಂಬರ್ ಕಂಪನಿಯ ನಿಜವಾದ ಆರ್ಥಿಕ ಉದ್ದೇಶ ಏನು ಅನ್ನೋದನ್ನ ಬಯಲು ಮಾಡುತ್ತೆ. ಕ್ಲಾಸಿಯೊಂದು ಪಿತೂರಿಯಾಗಿದ್ರೆ, ಕಂಪನಿಯ ನಿಜವಾದ ಸೈನ್ಯದ ಬಲ ತೋರ್ಸಿದ್ದು ಮಾತ್ರ 1764ರ ಬಕ್ಸಾರ್ ಕದನದಲ್ಲಿ. ಇಲ್ಲಿ ಇಂಗ್ಲಿಷರು ಕೇವಲ ಬಂಗಾಳದ ನವಾಬನಲ್ಲ, ಬದಲಿಗೆ ಮುಘಲ್ ಚಕ್ರವರ್ತಿ ಮತ್ತು ಅವಧ್ ನವಾಬರ ಒಕ್ಕೂಟವನ್ನೇ ಸೋಲ್ಸಿದ್ರು. ಈ ಗೆಲುವು ಭಾರತದಲ್ಲಿ ಅವರ ಅಧಿಕಾರವನ್ನು ಅಕ್ಷರಶಃ ಭದ್ರಪಡಿಸಿತು. ಸರಿ, ಈಗ ಪವರ್ ಅವರ ಕೈಗೆ ಬಂದಾಯ್ತು. ರಾಜಕೀಯವಾಗಿ, ಸೈನಿಕವಾಗಿ ಅವರೇ ಸರ್ವಶಕ್ತರಾಗಿದ್ರು. ಈಗ ಮುಂದಿನ ಹಂತ ತಮ್ಮ ಅಧಿಕಾರ ಮತ್ತು ಲಾಭವನ್ನ ಒಂದು ಸಿಸ್ಟಮ್ ಒಳಗೆ ತರೋದಾಗಿತ್ತು. ಅಂದ್ರೆ ಒಂದು ಹೊಸ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತರೋದು. ಬಕ್ಸಾರ್ ಕದನದ ನಂತರ ಮೊಘಲ್ ಚಕ್ರವರ್ತಿ ಕಂಪನಿಗೆ ದಿವಾನಿ ಹಕ್ಕುಗಳನ್ನ ಕೊಟ್ಟ. ಈ ದಿವಾನಿ ಹಕ್ಕುಗಳು ಅನ್ನೋದಿದೆಯಲ್ಲ, ಇದೇ ಗೇಮ್ ಚೇಂಜರ್. ಇದರರ್ಥ ಬಂಗಾಳ, ಬಿಹಾರ್ ಮತ್ತು ಒಡಿಶಾದಲ್ಲಿ ತೆರಿಗೆ ಸಂಗ್ರಹಿಸುವ ಅಧಿಕಾರ ಈಗ ಅಧಿಕೃತವಾಗಿ ಕಂಪನಿಯದ್ದಾಯಿತು. ಇದೇ ನೋಡಿ, ಒಂದು ಖಾಸಗಿ ಕಂಪನಿ ಇಡೀ ರಾಜ್ಯದ ಖಜಾನೆಯ ಮೇಲೆ ಹಿಡಿತ ಸಾಧಿಸಿದ ಕ್ಷಣ. ಕೊನೆಗೆ ರಾಬರ್ಟ್ ಕ್ಲೈವ್ನ ಇನ್ನೊಂದು ಜಾಣ್ಮೆ ನಡೆ ಅಂದ್ರೆ ಈ ಸರ್ಕಾರ ಪದ್ಧತಿ. ಎಷ್ಟು ಚಾಣಾಕ್ಷಿತನದಿಂದ ಮಾಡಿದ್ರು ನೋಡಿ. ಹಣ ಸಂಗ್ರಹ ಮಾಡೋದು ಮತ್ತು ಸೈನ್ಯದ ನಿಯಂತ್ರಣ ಎಲ್ಲವೂ ಕಂಪನಿಯ ಕೈಯಲ್ಲಿ. ಆದ್ರೆ ಆಡಳಿತದ ಜವಾಬ್ದಾರಿ, ಜನರ ಕಷ್ಟಸುಖ ನೋಡ್ಕೊಳ್ಳೋದು ಅದೆಲ್ಲ ನವಾಬನ ಕೆಲಸ. ಅಂದ್ರೆ ಅಧಿಕಾರವೆಲ್ಲ ಕಂಪನಿಯದ್ದು, ಜವಾಬ್ದಾರಿ ಮಾತ್ರ ನವಾಬನದ್ದು. ಇದರೊಂದಿಗೆ ಕೇವಲ ಲಾಭ ಮಾಡೋಕೆ ಅಂತ ಬಂದಿದ್ದ ಒಂದು ಕಂಪನಿ ಅಂತಿಮವಾಗಿ ಇಡೀ ನಾಡಿನ ನಿಜವಾದ ಅಧಿಕಾರ ಕೇಂದ್ರವಾಗಿ ತನ್ನ ರೂಪಾಂತರವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿತು. ಕಾರ್ಪೊರೇಟ್ ಟೇಕ್ಓವರ್ ಸಂಪೂರ್ಣವಾಗಿತ್ತು. ಈ ಇಡೀ ಕಥೆ ನಮ್ಮ ಮುಂದೆ ಒಂದು ಬಹಳ ಆಳವಾದ ಮತ್ತು ಗಂಭೀರವಾದ ಪ್ರಶ್ನೆಯನ್ನ ಇಡುತ್ತೆ. ಒಂದು ಖಾಸಗಿ ಕಂಪನಿ, ಲಾಭಕ್ಕಾಗಿ ಕೆಲಸ ಮಾಡುವ ಸಂಸ್ಥೆ, ಒಂದು ದೇಶದ ಸೈನ್ಯ, ಖಜಾನೆ ಮತ್ತು ಆಡಳಿತದ ಮೇಲೆ ನಿಯಂತ್ರಣ ಸಾಧಿಸಿದಾಗ ಅದರ ಪರಿಣಾಮಗಳು ಏನಾಗಬಹುದು, ಈ ಬಗ್ಗೆ ಯೋಚಿಸಬೇಕಾದ ವಿಷಯ.